ನಿಮ್ಮ ಡಾಕ್ಟರ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಒತ್ತಡದ ಜೀವನ, ಬದಲಾಗ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಸ್ಟ್ರೋಕ್, ಹೆಡ್ ಇಂಜುರಿ ಮತ್ತು ಸ್ಪೈನಲ್ ಕಾರ್ಡ್ ಇಂತಹ ಸಮಸ್ಯೆಗೆ ಏನಾದರೂ ತುತ್ತಾದರೆ ಅತಿಯಾದ ಕಾಳಜಿ ಮತ್ತು ಸರಿಯಾದ ಚಿಕಿತ್ಸೆಯ ಅಗತ್ಯ ಇರುತ್ತೆ. ಒಂದ್ಸಲ ಆಪರೇಷನ್ ಆದರೆ ಮುಗೀತು ಅಂತ ನಾವು ಭಾವಿಸ್ತೇವೆ. ಆದರೆ ರೋಗಿಗೆ ಆಪರೇಷನ್ ನಂತರದಲ್ಲೂ ಚಿಕಿತ್ಸೆಯ ಅಷ್ಟೇ ಕಾಳಜಿಯ ಅಗತ್ಯವೂ ಇರುತ್ತೆ. ಇದರ ಜೊತೆಗೆ ಆತನ ಆತ್ಮಸ್ಥೈರ್ಯ ತುಂಬುವಂತಹ ಕೆಲಸವೂ ಆಗಬೇಕಿದೆ. ಈ ಕಾರ್ಯವನ್ನ ಸಾಕ್ರಾ ವರ್ಲ್ಡ್ ಹಾಸ್ಪಿಟಲ್ನಲ್ಲಿ ನ್ಯೂರೋ ರಿಹ್ಯಾಬಿಟೇಷನ್ ಮೂಲಕ ಮಾಡಲಾಗ್ತಿದೆ. ಹಾಗಾದ್ರೆ ನ್ಯೂರೋ ರಿಹ್ಯಾಬಿಟೇಷನ್ ಅಂದ್ರೆ ಏನು, ಇದರ ಅಗತ್ಯ ಯಾರಿಗಿರುತ್ತೆ, ಇದೆಲ್ಲದರ ಬಗ್ಗೆ ಮಾಹಿತಿ ನೀಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಸಾಕ್ರಾ ವರ್ಲ್ಡ್ ಹಾಸ್ಪಿಟಲ್ನ ಸೀನಿಯರ್ ಕನ್ಸಲ್ಟೆಂಟ್, ಅದೇ ರೀತಿ HOD ಆಗಿರುವಂತಹ ಡಾಕ್ಟರ್ ಮಹೇಶ್ವರಪ್ಪ BM. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನು ಟಿವಿ ಸ್ಕ್ರೀನ್ ನಲ್ಲಿರುವಂತಹ ಸಂಖ್ಯೆಗೆ ಕರೆ ಮಾಡೋ ಮೂಲಕ ತಾವು ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬಹುದು. ಡಾಕ್ಟರ್, ಫಸ್ಟ್ ಆಫ್ ಆಲ್ ನ್ಯೂರೋ ರಿಹ್ಯಾಬಿಟೇಷನ್ ಅನ್ನುವಂಥದ್ದು ಇಂಡಿಯಾಕ್ಕೆ ಹೊಸ ಒಂದು ವಿಷಯ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇಂಡಿಯಾದಲ್ಲಿ ಇರುವಂತಹ ಮೊಟ್ಟ ಮೊದಲ ರಿಹ್ಯಾಬಿಟೇಷನ್ ಸೆಂಟರ್ ಅಂದ್ರೆ ಸಾಕ್ರಾ ವರ್ಲ್ಡ್ ಸೆಂಟರ್ ನಲ್ಲಿರುವಂಥದ್ದು. ಸೊ ನ್ಯೂರೋ ರಿಹ್ಯಾಬಿಟೇಷನ್ ಸೆಂಟರ್ ಅಂದ್ರೆ ಏನು ಆಕ್ಚುಲಿ? ನ್ಯೂರೋ ರಿಹ್ಯಾಬಿಲಿಟೇಷನ್ ಅಂತ ಹೇಳಿದರೆ ಕನ್ನಡದಲ್ಲಿ ನಾವು ಪುನಶ್ಚೇತನ ಚಿಕಿತ್ಸೆ ಅಥವಾ ಪುನರ್ವಸತಿ ಚಿಕಿತ್ಸೆ ಅಂತ ಕರಿತೀವಿ. ಈ ಪುನರ್ವಸತಿ ಚಿಕಿತ್ಸೆ ಈ ವೈದ್ಯಕೀಯ ಕ್ಷೇತ್ರದಲ್ಲಿ ಒಂದು ಅಂಗ ಅಂತ ಹೇಳ್ಬೋದು. ಇದರಲ್ಲಿ ಯಾವ ಒಂದು ವ್ಯಕ್ತಿಗೆ ಗಂಭೀರವಾಗಿ ಕಾಯಿಲೆ ಆಗಿರುತ್ತೆ, ನ್ಯೂರೋ ರಿಲೇಟೆಡ್ ಆಗಿರ್ಬೋದು ಅಥವಾ ಬೇರೆ, ಹಾಗೆ ಗಂಭೀರವಾಗಿ ಗಾಯ ಆಗಿರುತ್ತೆ, ಸ್ಪೈನಲ್ ಕಾರ್ಡ್ ಇಂಜುರಿ ಅಥವಾ ಹೆಡ್ ಇಂಜುರಿ, ಹೀಗೆ ನಾನಾ ಥರ ಕಾಯಿಲೆಗಳು ಬಂದಾಗ ಅವರಿಗೆ ಅದರಾಗ್ತಕ್ಕಂಥ ಪರಿಣಾಮಗಳು ಮತ್ತು ಅದರಿಂದ ಉಂಟಾಗೋ ಕುಂದುಕೊರತೆಗಳು, ಹಾಗೆ ಅಂಗವೈಕಲ್ಯತೆ, ಇದರಿಂದ ಸುಮಾರು ಅಂಗವಿಕಲತೆ ಆಗುತ್ತೆ, ಬೇರೆ ಬೇರೆ ಅಂಗವಿಕಲತೆ ಆಗೋ ಚಾನ್ಸಸ್ ಇದೆ. ಈಗ ಬ್ಲೈಂಡ್ ಆಗ್ಬೋದು, ಇಯರಿಂಗ್ ಹೋಗ್ಬೋದು, ಕಮ್ಯುನಿಕೇಷನ್ ಮಾತಾಡಲಿಕ್ಕೆ ಕಷ್ಟ ಕಳ್ಕೊಳ್ಬೋದು, ಹಾಗೆ ಪ್ಯಾರಲಿಸಿಸ್ ಆಗ್ಬೋದು. ಹಾಗಾಗಿ ಈ ಥರ ವಿವಿಧವಾದ ಇದು ಅಂಗವಿಕಲತೆಯನ್ನು ಆಗುತ್ತೆ. ಅದರಿಂದ ಏನಾಗುತ್ತೆ ಅಂದರೆ ಅದರಿಂದ ಎಜುಕೇಷನ್ ಆಗಲಿ, ಅವರ ವಿದ್ಯಾಭ್ಯಾಸ, ಕೆಲಸ ಮತ್ತು ಅವರ ಜಾಬು, ಆಮೇಲೆ ಆರ್ಥಿಕವಾಗಿ ಇದೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಇಂಥ ಪೇಷಂಟ್ಸ್ಗಳಿಗೆ ಶಸ್ತ್ರಚಿಕಿತ್ಸೆ ಮತ್ತು ಔಷಧಿ ಚಿಕಿತ್ಸೆಯಿಂದ ಅಷ್ಟೇ ಅಲ್ಲ, ಅವರಿಗೆ ಈ ಪುನರ್ವಸತಿ ಚಿಕಿತ್ಸೆ ಅನ್ನೋದು ದೈಹಿಕ ಚಿಕಿತ್ಸೆ, ಮಾನಸಿಕ ಚಿಕಿತ್ಸೆ ಮತ್ತು ಸಾಮಾಜಿಕ ಚಿಕಿತ್ಸೆಯ ಉಪಯೋಗಪಟ್ಟು ಅವರಿಂದ ಈ ಡಿಸೆಬಿಲಿಟಿ, ಅಂಗವಿಕಲತೆಯನ್ನು ಕಡಿಮೆ ಮಾಡಿ ಅವರಿಗೆ ಒಂದು ಇಂಡಿಪೆಂಡೆಂಟ್, ಸ್ವತಂತ್ರವಾದ ಜೀವನವನ್ನು ನಡೆಸ್ಬೋದು. ಹಾಗಾಗಿ ಒಂದು ಸೆಲ್ಫ್ ರೆಸ್ಪೆಕ್ಟು ಜಾಸ್ತಿ ಆಗುತ್ತೆ. ಹಾಗಾಗಿ ಅವರಿಗೆ ಇದಕ್ಕಿಂತ ಆಗ್ತಕ್ಕಂಥ ಪರಿಣಾಮಗಳು, ಲಾಸ್ ಇದೆಯಲ್ಲ, ಅದನ್ನು ಸಹ ಅದರಿಂದ ಉಪಯೋಗ ಪಡ್ಕೋಬೋದು. ಓಕೆ ಡಾಕ್ಟರ್, ಇನ್ನು ಯಾವೆಲ್ಲ ಡಿಸೀಸ್ಗೆ ಈ ನ್ಯೂರೋ ರಿಹ್ಯಾಬಿಟೇಷನನ್ನು ಬಳಸಲಾಗುತ್ತೆ? ಸೊ ನ್ಯೂರೋ ರಿಹ್ಯಾಬಿಲಿಟೇಷನ್ ಅನ್ನೋದು ಈ ಪುನರ್ವಸತಿ ಚಿಕಿತ್ಸಾ ಕ್ಷೇತ್ರದಲ್ಲಿ ಅದು ಒಂದು ಭಾಗ. ಅದರಲ್ಲಿ ಅದೇ ನರರೋಗಗಳ ಪುನರ್ವಸತಿ ಚಿಕಿತ್ಸೆ ಅಂತ ಹೇಳಿ ಕರಿತೀವಿ. ಅದರಲ್ಲಿ ನರರೋಗಕ್ಕೆ ತಕ್ಕಂಥ ಕಾಯಿಲೆಗಳು, ಅಲ್ಲಿ ಕೆಲವು ಕ್ಯೂರಬಲ್ ಡಿಸೀಸ್ ಇರುತ್ತೆ, ಕೆಲವು ಕ್ಯೂರನ್ನು ಮಾಡಲಿಕ್ಕೆ ಆಗದೇ ಇರೋ ಡಿಸೀಸ್ಗಳು ಇರುತ್ತೆ. ಅಂತ ಸಿವಿಯರ್ ಸ್ಟ್ರೋಕ್ ಆಯಿತು, ಅವರಿಗೆ ಪ್ಯಾರಲಿಸಿಸ್ ಆಗುತ್ತೆ, ಮಾತಾಡಲಿಕ್ಕಾಗಲ್ಲ, ಊಟ ಮಾಡಲಿಕ್ಕಾಗಲ್ಲ, ಆಮೇಲೆ ಅವರಿಗೆ ಇದು ಕೈಯನ್ನು ಯೂಸ್ ಮಾಡಲಿಕ್ಕಾಗಲ್ಲ, ತನ್ನನ್ನು ತಾನೇ ನಡಿಲಿಕ್ಕೂ ಆಗಲ್ಲ, ಆವಾಗ ಏನು ಅರ್ಥ ಮಾಡ್ಕೊಳ್ಳಿಕ್ಕೂ ಆಗೋದಿಲ್ಲ. ಆವಾಗ ಸೆಲ್ಫ್ ಕೇರ್, ಅದು ದೈನಂದಿಕ ಚಟುವಟಿಕೆಗಳನ್ನು ಮಾಡ್ಕೊಳ್ಳಿಕ್ಕೂ ಆಗಲ್ಲ. ಅದೇ ಥರ ಹೆಡ್ ಇಂಜುರಿ ಸಹ ಇದೇ ಪ್ರಾಬ್ಲಮ್ ಆಗುತ್ತೆ. ಹಾಗೆ ಸ್ಪೈನಲ್ ಕಾರ್ಡ್ ಇಂಜುರೀಸಲ್ಲಿ ಸಹ ಈ ದೇಹದ ಒಂದು ಕುತ್ತಿಗೆಯಿಂದ ಕೆಳಗೆ 2 ಕಾಲು 2 ಕೈ ಪ್ಯಾರಲಿಸಿಸ್ ಆಗಿ, ಮತ್ತು ಅವರಿಗೆ ಸ್ಪರ್ಶ ಜ್ಞಾನ ಹೋಗಿ, ಆಮೇಲೆ ಮೂತ್ರ ಮತ್ತು ಮಲಮೂತ್ರ ವಿಸರ್ಜನೆಯನ್ನು ನಿಯಂತ್ರಣ ತಪ್ಪೋಗುತ್ತೆ. ಇವರಿಗೆಲ್ಲ ಈ ನ್ಯೂರೋ ರಿಹ್ಯಾಬಿಲಿಟೇಷನ್ ಬೇಕಾಗುತ್ತೆ. ಅದ್ರ ಜೊತೆಗೆ ಪಾರ್ಕಿನ್ಸನ್ ಡಿಸೀಸ್ ಇರ್ಬೋದು, ಗಿಲಿಯಂ ಬ್ಯಾರಿ ಡಿಸೀಸ್ ಇರ್ಬೋದು, ಹಾಗೆ ಮಸ್ಕ್ಯುಲರ್ ಡಿಸೀಸ್ ಅಂತ ಎಷ್ಟೋ ಕಾಯಿಲೆಗಳು, ನ್ಯೂರೋ ಕಾಯಿಲೆಗಳಿಗೆ ರಿಹ್ಯಾಬಿಲಿಟೇಷನ್ ಬೇಕಾಗುತ್ತೆ. ಏಕೆಂದರೆ ಅವರಿಗೆ ಕ್ಯೂರ್ ಅನ್ನೋದು ಮೆಡಿಸಿನ್ ಮೂಲಕ ಮತ್ತು ಶಸ್ತ್ರಚಿಕಿತ್ಸೆ ಮೂಲಕ ಸಿಗೋದಿಲ್ಲ. ಓಕೆ ಡಾಕ್ಟರ್, ಇನ್ನು ಕೋಮಾದಲ್ಲಿರುವಂಥವರಿಗೂ ಕೂಡ ಈ ಚಿಕಿತ್ಸೆಯನ್ನು ನೀಡಲಾಗುತ್ತಾ, ಹೇಗೆ? ಹೌದು, ಏಕೆಂದರೆ ಕೋಮಾ ಅಂದರೆ ಅಕ್ಯೂಟ್ ಸ್ಟ್ರೋಕ್ ಅಥವಾ
ಹೆಡ್ ಇಂಜುರಿ ಆದಾಗ ಅವರು ಕೋಮಾ ಸ್ಟೇಜಿಗೆ ಹೋಗ್ತಾರೆ. ಪೇಷಂಟು ರಿಕವರಿ ಆದಂಗೆ ಕೋಮಾ ಸ್ಟೇಜಿಂದ ಹೊರಗೆ ಬರ್ತಾರೆ. ತುಂಬ ಅದು ಇಂಜುರಿ ತುಂಬ ತೀವ್ರವಾಗಿದ್ದರೆ, ಗಂಭೀರವಾಗಿದ್ದರೆ ಅದು ಕೋಮದಿಂದ ಹೊರಗೆ ಬರೋದೇ ಇಲ್ಲ. ಆ ಟೈಮಲ್ಲಿ ಏನು ಮಾಡ್ತಾರೆ ಅಂದರೆ ಈ ಪುನಶ್ಚೇತನ ಚಿಕಿತ್ಸೆಯ ಒಂದು ತಂಡ ಅದು ಕಾನ್ಸ್ಟೆಂಟಾಗಿ ಅವ್ರನ್ನ ಎಚ್ಚರಿಸಲಿಕ್ಕೋಸ್ಕರ, ಆ ಬ್ರೈನನ್ನು ಆ್ಯಕ್ಟಿವಿಟಿಯನ್ನು ಸ್ಟಾರ್ಟ್ ಮಾಡಲಿಕ್ಕೋಸ್ಕರ ಅರ್ಲಿ ಅಂದರೆ ಐ ಸಿ ಯು ಸೆಟಪ್ಪಲ್ಲೇ ಇದು ಕೆಲವು ಪುನಶ್ಚೇತನ ಚಿಕಿತ್ಸೆ ಸ್ಟಾರ್ಟ್ ಆಗಿಬಿಡುತ್ತೆ. ಈಗ ವ್ಯಾಯಾಮ ಚಿಕಿತ್ಸೆ ಇರ್ಬೋದು, ಕೈ ಕಾಲುಗಳಿಗೆ ಅವರನ್ನು ಸೈಡಿಗೆ ಮಲಗಿಸೋದಾಗಬಹುದು, ಅಥವಾ ಈ ಮ್ಯೂಸಿಕ್ ಥೆರಪಿ ಅಂತ ಹೇಳಿ ಮ್ಯೂಸಿಕನ್ನು ಕೊಡ್ತಾ ಇರ್ಬೋದು, ಹಾಗೆ ಅವ್ರ ಹತ್ರ ಮಾತಾಡಿಸೋದು, ಆಮೇಲೆ ನರ್ಸಿಂಗ್ ಕೇರು. ಸೊ ಇದೆಲ್ಲ ಏನಾಗುತ್ತೆ ಅಂದರೆ ಒಂದು ಸ್ಪರ್ಶ ಆಗುತ್ತೆ ಅವರಿಗೆ. ಆ ಸ್ಪರ್ಶದಿಂದ ಅವರಿಗೆ ಒಂದು ಬ್ರೈನ್ ಆ್ಯಕ್ಟಿವಿಟಿ ಸ್ಟಾರ್ಟ್ ಆಗಿ ಅದು ಅವರಿಗೆ ಕೋಮದಿಂದ ಹೊರಗೆ ಬರಲಿಕ್ಕೆ ಈ ಪುನಶ್ಚೇತನ ಚಿಕಿತ್ಸೆ ಸಹಾಯ ಆಗುತ್ತೆ. ಓಕೆ ಡಾಕ್ಟರ್, ಇನ್ನು ಪೇಷಂಟ್ಗಳು ಎದುರಿಸುವಂತಹ ಸಮಸ್ಯೆಗಳ ಬಗ್ಗೆ ಹೇಳೋದಾದರೆ? ಹಾಂ, ರಿಪೀಟ್ ಮಾಡಿ ಕ್ವಶನ್. ಪೇಷಂಟ್ಗಳು ಎದುರಿಸುವಂಥ ಸಮಸ್ಯೆಗಳ ಬಗ್ಗೆ ಹೇಳೋದಾದರೆ? ಹಾಂ, ಸೊ ಒಂದು ಸ್ಟ್ರೋಕ್ ಆಗಲಿ, ಹೆಡ್ ಇಂಜುರಿ ಆಗಲಿ, ಸ್ಪೈನಲ್ ಕಾರ್ಡ್ ಇಂಜುರಿ ಆಗಲಿ, ಇದರಲ್ಲಿ ಏನಾಗುತ್ತೆ ಅಂದರೆ ಫಸ್ಟು ಇಂಪಾರ್ಟೆಂಟು ಪ್ಯಾರಲಿಸಿಸ್. ಎಲ್ಲರೂ ಆಬ್ವಿಯಸ್ಸಾಗಿ ಕಣ್ಣಿಗೆ ಕಾಣೋದೇನು ಅಂದರೆ ವೀಕ್ನೆಸ್. ಕೈ ಮೂವ್ ಆಗೋದಿಲ್ಲ, ಕಾಲು ಮೂವ್ ಆಗೋದಿಲ್ಲ, ಎದ್ದು ಕುತ್ಕೊಳ್ಳಿಕ್ಕಾಗಲ್ಲ, ಟರ್ನ್ ಮಾಡಲಿಕ್ಕಾಗಲ್ಲ, ಮತ್ತು ಅವರಿಗೆ ಸ್ಪರ್ಶ ಜ್ಞಾನ ಇರೋದಿಲ್ಲ. ಸೊ ಹಾಗಾಗಿ ಅವರಿಗೆ ಅದ್ರ ಜೊತೆಗೆ ಈ ಮಲ ಮತ್ತು ಮೂತ್ರ ಕಂಟ್ರೋಲು ಇರೋದಿಲ್ಲ. ಹಾಗಾಗಿ ಇವ್ರಿಗೆಲ್ಲ ಈ ಭಾಗ ಇರೋದ್ರಿಂದ, ಈ ವೀಕ್ನೆಸ್ ಇರೋದ್ರಿಂದ ಅವರಿಗೆ ಒಂದು ಇಂಡಿಪೆಂಡೆಂಟಾಗಿ ಜೀವನ ನಡೆಸಲಿಕ್ಕೆ ಕಷ್ಟ ಆಗುತ್ತೆ. ಆದ್ದರಿಂದ ಈ ಒಂದು ಪುನರ್ವಸತಿ ಚಿಕಿತ್ಸೆ ಅನ್ನೋದು, ಪುನಶ್ಚೇತನ ಚಿಕಿತ್ಸೆ ಅನ್ನೋದು ಅದರಲ್ಲಿ ಸಹಾಯಕರವಾಗುತ್ತೆ. ಹಾಗೆ. ಓಕೆ ಡಾಕ್ಟರ್, ಇನ್ನು ನ್ಯೂರೋ ರಿಹ್ಯಾಬಿಟೇಷನ್ನಲ್ಲಿ ಚಿಕಿತ್ಸಾ ವಿಧಾನದ ಬಗ್ಗೆ ಹೇಳೋದಾದರೆ ಹೇಗಿರುತ್ತೆ ಚಿಕಿತ್ಸೆಗಳು? ಈ ಪುನಶ್ಚೇತನ ಚಿಕಿತ್ಸೆ ಅಂದರೆ ಒಂದು ತಂಡ ಇದು. ಈ ತಂಡವನ್ನು ರಚನೆ ಮಾಡಬೇಕಾಗಿರೋ ಸ್ಪೆಷಲಿಸ್ಟ್ ಹೆಡ್ ಅವರು ಒಂದು ಕ್ವಾಲಿಫಿಕೇಷನ್ ಸ್ಪೆಷಲೈಸೇಷನ್ನೇ ಅದನ್ನು ಮಾಡಿರ್ತಾರೆ. ಈಗ MBBS ಆದಮೇಲೆ ಎಲ್ಲರೂ MD ಕಾರ್ಡಿಯಾಲಜಿ ಮತ್ತು ನ್ಯೂರಾಲಜಿ, ನ್ಯೂರೋ ಸರ್ಜರಿಗೆ, ಇದಕ್ಕೆ ಇತ್ತೀಚೆಗೆ ಇದರಲ್ಲೇ ಒಂದು ಸ್ಪೆಷಲೈಸೇಷನ್ನೇ ಸ್ಟಾರ್ಟ್ ಆಗಿಬಿಟ್ಟಿದೆ. MBBS ಮಾಡಿ ಆಮೇಲೆ MD ರಿಹ್ಯಾಬಿಲಿಟೇಷನ್ ಮಾಡಿ, ಅದಾದಮೇಲೆ ಮತ್ತೆ 3 ವರ್ಷ ನ್ಯೂರೋ ರಿಹ್ಯಾಬಿಲಿಟೇಷನ್ ಮಾಡಿ ಒಂದು ಸ್ಪೆಷಲಿಸ್ಟ್ ಆಗ್ತಾರೆ. ಆ ಸ್ಪೆಷಲಿಸ್ಟ್ ಏನು ಮಾಡ್ತಾರೆ, ಒಂದು ತಂಡವನ್ನು ರಚನೆ ಮಾಡ್ತಾರೆ. ಆ ತಂಡದಲ್ಲಿ ಅದು ಪುನರ್ವಸತಿ ಚಿಕಿತ್ಸಾ ತಂಡ. ಅದರಲ್ಲಿ ರಿಹ್ಯಾಬಿಲಿಟೇಷನ್ ನರ್ಸಸ್ ಅಂತ ಇರ್ತಾರೆ, ನ್ಯೂರೋ ರಿಹ್ಯಾಬಿಲಿಟೇಷನ್ನು ನ್ಯೂಟ್ರಿಷನಿಸ್ಟ್ ಇರ್ತಾರೆ, ಅದರ ಜೊತೆಗೆ ಫಿಸಿಯೋಥೆರಪಿಸ್ಟು, ಆಕ್ಯುಪೇಷನಲ್ ಥೆರಪಿಸ್ಟ್ ಅಂತ ಇರ್ತಾರೆ, ಆಮೇಲೆ ಸ್ಪೀಚ್ ಆ್ಯಂಡ್ ಸ್ವಾಲೋಯಿಂಗ್ ಥೆರಪಿಸ್ಟ್ ಅಂತ ಇರ್ತಾರೆ, ಆರ್ಥೋಟಿಕ್ ಪ್ರಾಸ್ಥೆಟಿಕ್ಸು, ಕ್ಲಿನಿಕಲ್ ಸೈಕಾಲಜಿಸ್ಟು. ಆಮೇಲೆ ಹೀಗೆ ಒಂದು ದೊಡ್ಡ ಒಂದು ತಂಡವನ್ನೇ ರಚನೆ ಮಾಡ್ತಾರೆ. ಏಕೆಂದರೆ ಈ ನ್ಯೂರೋ ಡಿಸೀಸ್ ಆದಾಗ ಅವರಿಗೆ ಬೇರೆ ಬೇರೆ ಚಿಕಿತ್ಸೆ ಬೇಕಾಗುತ್ತೆ. ಒಂದೇ ಫಿಸಿಯೋಥೆರಪಿ ಅಷ್ಟೇ ಅಲ್ಲ, ಅವರಿಗೆ ನರ್ಸಿಂಗ್ ಕೇರು, ಇದೆಲ್ಲ ಈ ಒಂದು ತಂಡ ರಚನೆ ಮಾಡೋದ್ರಿಂದ ಅವರಿಗೆ ಪ್ರತಿಯೊಬ್ಬೊಬ್ಬರು ಒಂದೊಂದು ರೋಲ್ ಇದೆ ಅವ್ರು ಮಾಡಲಿಕ್ಕೆ. ಸೊ ಒಬ್ಬರು ಕೋಮದಿಂದ ಪ್ರಜ್ಞೆ ಬರಲಿಕ್ಕೆ ಕೆಲವರು ಮಾಡ್ತಾಯಿದ್ರೆ, ಶಕ್ತಿ ಬರಲಿಕ್ಕೆ ಫಿಸಿಯೋಥೆರಪಿಸ್ಟು ಕೆಲಸ ಮಾಡ್ತಾರೆ. 24 hours ಇವರಿಗೆ ಮಾನಿಟ್ರ್ ಮಾಡಬೇಕಾಗುತ್ತೆ. ಯಾಕೆಂದರೆ ಹಾರ್ಟ್ ಎನಿ ಟೈಮ್ ಪ್ರಾಬ್ಲಮ್ ಆಗ್ಬೋದು, BP ಕಡಿಮೆ ಆಗ್ಬೋದು, ಆಕ್ಸಿಜನ್ ಲೆವೆಲ್ ಕಡಿಮೆ ಆಗ್ಬೋದು, ಕಾರ್ಡಿಯಕ್ ಅರೆಸ್ಟ್ ಆಗ್ಬೋದು, ಇಮಿಡಿಯೇಟ್. ಇದು 24 hours ಕೆಲವು ಸಲ ಅರ್ಲಿ ಸ್ಟೇಜಲ್ಲಿ 24 hours ಅವರಿಗೆ ನಾವು ಮಾನಿಟ್ರ್ ಮಾಡಬೇಕಾಗತ್ತೆ. ಅದ್ರ ಜೊತೆಗೆ ರಿಹ್ಯಾಬಿಲಿಟೇಷನ್ನು ಅದರ ಜೊತೆಗೆ ರಿಹ್ಯಾಬಿಲಿಟೇಷನ್ನು ಸಹ ನಡೀತಾ ಇರುತ್ತೆ. ಹಾಗಾಗಿ ಒಂದು ತಂಡ, ಅದರ ಜೊತೆಗೆ ಹಾಸ್ಪಿಟಲಲ್ಲಿ ಒಂದು ರಿಹ್ಯಾಬಿಲಿಟೇಷನ್ ಸೆಂಟರ್, ಅದು ಪುನಶ್ಚೇತನ ಚಿಕಿತ್ಸಾ ಕೇಂದ್ರವನ್ನು ಅದು ಹಾಸ್ಪಿಟಲ್ ಪ್ರೊವೈಡ್ ಮಾಡಬೇಕು. ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅಲ್ಲಿ ಎಲ್ಲ ಥರದ್ದು ಫೆಸಿಲಿಟಿ, ಎಕ್ವಿಪ್ಮೆಂಟ್ಸ್ ಇರುತ್ತೆ, ಮ್ಯಾನ್ ಪವರ್ ಇರುತ್ತೆ, ಆಮೇಲೆ ಈ ಒಂದು ತಂತ್ರಜ್ಞಾನ ಇರುತ್ತೆ, ಯಂತ್ರಗಳು ಇರುತ್ತೆ, ಒಂದು ಅಡ್ವಾನ್ಸ್ಡ್ ಯಂತ್ರಗಳು ಇರೋದ್ರಿಂದ ಇದನ್ನೆಲ್ಲ ಉಪಯೋಗ ಪಡ್ಕೊಂಡ್ಬಿಟ್ಟು ಪೇಷಂಟ್ಸನ್ನು ಅವರನ್ನು ತನ್ನ ಸ್ವಾವಲಂಬಿ ಜೀವನ ನಡೆಸಲಿಕ್ಕೆ, ಅವರೇ ಎದ್ದು ಕೂತ್ಕೊಂಡು ನಡೀಲಿಕ್ಕೆ, ಅವರೇ ಬಟ್ಟೆ ಹಾಕ್ಕೊಳ್ಳಿಕ್ಕೆ, ಬ್ರಷ್ ಮಾಡಲಿಕ್ಕೆ, ತಲೆ ಬಾಚ್ಕೊಳ್ಳಿಕ್ಕೆ, ಈ ಥರದ್ದೆಲ್ಲ ಅವರಿಗೆ ಸಹಾಯ ಆಗುತ್ತೆ. ಸೊ ಡಿಸೆಬಿಲಿಟಿಯಿಂದ ಹೊರಗೆ ಬರಲಿಕ್ಕೆ, ಇಂಡಿಪೆಂಡೆಂಟ್ ಜೀವನ ನಡೆಸಲಿಕ್ಕೆ ಅದಕ್ಕೆ ಸಹಾಯ ಆಗುತ್ತೆ. ಓಕೆ ಡಾಕ್ಟರ್, ಇನ್ನು ರಿಹ್ಯಾಬಿಟೇಷನ್, ಈ ಪುನಶ್ಚೇತನ ಚಿಕಿತ್ಸೆ ಅನ್ನುವಂಥದ್ದು ಯಾರಿಗೆ ಸೂಕ್ತ, ಜೊತೆಗೆ ಈ ಚಿಕಿತ್ಸೆ ಎಷ್ಟು ಸಮಯದವರೆಗೆ ಇರುತ್ತೆ, ಹೇಗೆ ಅಂತ? ಈ ಚಿಕಿತ್ಸೆ ನಾನು ಹೇಳಿದಾಗೆ ಈ ICU, ಕೋಮಾ ಹೆಡ್ ಇಂಜುರಿ ಆಗಿ ICUಲ್ಲೇ ಸ್ಟಾರ್ಟ್ ಆಗುತ್ತೆ, ಅರ್ಲಿ ಸ್ಟೇಜಲ್ಲೇ ಆಗುತ್ತೆ. ಏಕೆಂದರೆ ಅಲ್ಲಿ ಬರೀ ಮೆಡಿಕಲ್ ಟ್ರೀಟ್ಮೆಂಟ್ ನಡೀತಾ ಇದ್ದರೆ ಇಲ್ಲಿ ಪೇಷಂಟ್ಸ್ಗೆ ಪ್ಯಾರಲಲಿ ಕಾಂಪ್ಲಿಕೇಶನ್ಸ್ಗಳು ಆಗ್ಬೋದು.
ಕಾಲಲ್ಲಿ ಬ್ಲಡ್ ಕ್ಲಾಟ್ ಆಗ್ಬೋದು, ಮಸಲ್ ವೀಕ್ನೆಸ್ ಇನ್ನೂ ಜಾಸ್ತಿ ಆಗ್ಬೋದು, ಎದೆಯಲ್ಲಿ ಕಫ ತುಂಬಿಕೊಳ್ಬೋದು, ಆಮೇಲೆ ಆ ಪ್ರಜ್ಞೆಯಿಂದ ಹೊರಗೆ ಬರದೇ ಇರ್ಬೋದು, ಇದೆಲ್ಲ ಡಿಲೇ ಆಗ್ಬೋದು. ಆಮೇಲೆ ಮೂಳೆಗಳು ಸಹ ಆಸ್ಟಿಯೋಪೊರೋಸಿಸ್ ಅಂತ ಆಗಿ ವೀಕ್ನೆಸ್ ಆಸ್ಟಿಯೋಪೊರೋಸಿಸ್ ಆಗಿ ಮೂಳೆಗಳು ಸಹ ವೀಕ್ ಆಗುತ್ತೆ, ಅವರಿಗೆ ಫ್ರ್ಯಾಕ್ಚರ್ ಆಗೋ ರಿಸ್ಕ್ ಇರುತ್ತೆ. ಎಷ್ಟು ಬೇಗ ಇದು ಪುನರ್ವಸತಿ ಚಿಕಿತ್ಸೆ ಸ್ಟಾರ್ಟ್ ಆಗುತ್ತೆ ಅಷ್ಟು ಬೇಗ ಅದು ಪೇಷಂಟ್ಸ್ಗೆ ರಿಕವರಿ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಅಲ್ಲಿಂದ ಪೇಷಂಟ್ಸ್ ಒಂದು ಸಲ ವೆಂಟಿಲೇಟ್ರಿಂದ ಹೊರಗೆ ಬಂದಮೇಲೆ ಅವ್ರನ್ನ ವಾರ್ಡಿಗೆ ಶಿಫ್ಟ್ ಮಾಡ್ಕೊಳ್ತೀವಿ. ಅಲ್ಲಿ HDU ಕೇರ್, ಹೈ ಡಿಪೆಂಡೆಂಟ್ ಯೂನಿಟ್ ಅಂತ ಇರುತ್ತೆ. ಅಲ್ಲಿ ಎಲ್ಲ ಮಾನಿಟ್ರಿಂಗ್ ಸಿಸ್ಟಮು ICU ಥರನೇ ಇರುತ್ತೆ, ವೆಂಟಿಲೇಟರ್ ಇರೋಲ್ಲ, ಫುಲ್ ಮಾನಿಟ್ರಿಂಗ್ ಸಿಸ್ಟಮ್ ಇರುತ್ತೆ. ಅಲ್ಲಿ ಅವರಿಗೆ ಪ್ಯಾರಲಲ್ಲಿ ಪ್ರತಿ 2 ಗಂಟೆಗೆ ಒಂದೊಂದ್ಸಲ ಫೀಡ್ ಕೊಡಬೇಕು, ಪೊಸಿಷನ್ ಕೊಡಬೇಕು. ಆ 2 ಅವರ್ಸಲ್ಲಿ ಅವ್ರನ್ನ ರಿಹ್ಯಾಬಿಲಿಟೇಷನ್ ಸೆಂಟ್ರಿಗೆ ಕರ್ಕೊಂಡೋಗಿ ಅಲ್ಲೆಲ್ಲ ಡಿಫ್ರೆಂಟ್ ಥೆರಪಿ ಎಲ್ಲ ಮಾಡಿಸ್ಬಿಟ್ಟು ಮತ್ತೆ ವಾಪಸ್ ಬರಬೇಕು, ಮತ್ತೆ ಫೀಡ್ ಕೊಡಬೇಕು. ಈ ಥರ ವಾರ್ಡಲ್ಲಿ ನಡೆಯುತ್ತೆ. ಒಂದು ಸಲ ಅವರು ಇನ್ನೂ ರಿಕವರಿ ಆದಮೇಲೆ ಅವ್ರನ್ನ ನಾರ್ಮಲ್ ವಾರ್ಡ್ಗೆ ಹೋಗಿ ಅಲ್ಲಿ ಇಟ್ಕೊಂಡು ಅವರಿಗೆ ಇಂಟೆನ್ಸಿವ್ ಆಗಿ ದ ರಿಹ್ಯಾಬಿಲಿಟೇಷನ್ ಪ್ರೋಗ್ರಾಮನ್ನು ಆಲ್ಮೋಸ್ಟ್ ಫುಲ್ ಡೇ ಕೊಡೋದ್ರಿಂದ ಅವರಿಗೆ ರಿಕವರಿ ಚೆನ್ನಾಗಾಗುತ್ತೆ, ಡಿಸೆಬಿಲಿಟಿ ಪರ್ಸೆಂಟೇಜ್ ಕಡಿಮೆ ಆಗುತ್ತೆ. ಹಾಗಾಗಿ ಅವರಿಗೆ ಇಂಡಿಪೆಂಡೆಂಟಾಗಿ ಒಂದು ಸ್ವಾವಲಂಬ ಜೀವನವನ್ನು ನೀಡ್ಬೋದು. ಹಾಗೆ ಕಾಸ್ಟು ಸಹ ಕಡಿಮೆ ಆಗುತ್ತೆ. ಯಾಕೆಂದರೆ ಒಂದೊಂದು ಕಾಂಪ್ಲಿಕೇಶನ್ಸು ಸಹ ಈ ಹೆಡ್ ಇಂಜುರಿ, ಸ್ಪೈನಲ್ ಕಾರ್ಡ್ ಇಂಜುರಿಯಲ್ಲಿ ಡಿಸೀಸ್ಗಿಂತ ಕಾಂಪ್ಲಿಕೇಶನ್ಸ್ಗಳಿಂದನೇ ಜಾಸ್ತಿ ಅವರು ಪೇಷಂಟ್ಸ್ಗಳಿಗೆ ಅನಾಹುತ ಆಗೋದು. ಎಕನಾಮಿಕಲ್ ಲಾಸ್ ಆಗುತ್ತೆ, ಆಮೇಲೆ ಜಾಸ್ತಿ ಚಿಕಿತ್ಸೆ ಕೊಡಬೇಕಾಗತ್ತೆ. ಈ ಕಾಂಪ್ಲಿಕೇಶನ್ಸನ್ನು ಈ ರಿಹ್ಯಾಬಿಲಿಟೇಷನ್ ಇದ್ದರೆ, ಒಳ್ಳೆ ರಿಹ್ಯಾಬಿಲಿಟೇಷನ್ ಇದ್ದರೆ ಅದನ್ನು ಕಡಿಮೆ ಮಾಡ್ಬೋದು, ಡಿಸೆಬಿಲಿಟಿನೂ ಕಡಿಮೆ ಮಾಡ್ಬೋದು. ಆರ್ಥಿಕವಾಗಿ ಅಷ್ಟು ಅವರ ಕುಟುಂಬದ ಮೇಲೆ ತೊಂದರೆ ಬೀಳೋದಿಲ್ಲ, ಅಷ್ಟು ಆಗೋದಿಲ್ಲ. ಮತ್ತು ವಾಪಸ್ ತನ್ನ ಜಾಬ್ಗೆ ಹೋಗಲಿಕ್ಕೆ ಅಥವಾ ಈ ರಿಹ್ಯಾಬಿಲಿಟೇಷನ್ನಲ್ಲಿ ಪುನರ್ವಸತಿಯಲ್ಲಿ ಅವರಿಗೆ ಆ ಕೆಲಸ ಮಾಡೋಕ್ಕಾಗಲಿಲ್ಲ ಅಂತಂದರೆ ಅವ್ರಿಗೊಂದು ತರಬೇತಿ ಕೊಡಬೇಕಾಗತ್ತೆ. ಯಾವುದು ಅವನ ಒಂದು ವಿದ್ಯೆಗೆ ಏನು ಆಲ್ಟರ್ನೇಟಿವ್ ಅವನಿಗೆ ಕೆಲಸ ಕೊಡ್ಬೋದು, ಟ್ರೈನಿಂಗ್ ಕೊಡ್ಬೋದು, ಅದನ್ನು ಕೊಟ್ಬಿಟ್ಟು ಮತ್ತೆ ಅವನ ಸಮಾಜದಲ್ಲಿ ವಾಪಸ್ ಕೊಟ್ಟು ಕಳಿಸಿ ಅವನ್ನ ಎಲ್ಲರ ಜೊತೆ ಸಮಾಜದಲ್ಲಿ ಇಂಡಿಪೆಂಡೆಂಟಾಗಿ ಒಂದು ಡಿಗ್ನಿಫೈಡ್ ಗೌರವವಾದಂಥ ಜೀವನ ನಡೆಸಲಿಕ್ಕೆ ಸಹಾಯ ಆಗುತ್ತೆ. ಓಕೆ ಡಾಕ್ಟರ್, ತಾವೇ ಹೇಳ್ದಂಗೆ ಅಂದರೆ ಆಪ್ರೇಷನ್ಗಿಂತ ಮುಂಚೆಯೂ ಇದರ ಅಗತ್ಯ ಇರುತ್ತೆ, ಆಪ್ರೇಷನ್ನ ನಂತರದಲ್ಲೂ ಕೆಲವರಿಗೆ ಇದರ ಅಗತ್ಯ ಇದ್ದೇ ಇರುತ್ತೆ. ಆದರೆ ಎಲ್ಲರೂ ಏನು ಅನ್ಕೋತಾರೆ ಅಂತಂದರೆ ಒಂದ್ಸಲ ಆಪ್ರೇಷನ್ ಮಾಡಿಬಿಟ್ರೆ ಸಾಕು, ಅಲ್ಲಿಗೆ ನಮ್ಮ ಕೆಲಸ ಮುಗಿದ್ಬಿಡ್ತು ಅಂತ ಅನ್ಕೋತಾರೆ. ಆದರೆ ಎಷ್ಟು ಅಗತ್ಯ ಇದೆ ರಿಹ್ಯಾಬಿಟೇಷನ್ ಚಿಕಿತ್ಸೆಯ ಆಪ್ರೇಷನ್ನ ನಂತರದಲ್ಲೂ ಕೂಡ? ಎಲ್ಲ ಪೇಷಂಟ್ಸ್ಗಳು ಸಹ ನ್ಯೂರೋ ಪೇಷಂಟ್ಸ್ಗಳಿಗೆ ಆಪ್ರೇಷನ್ ಬೇಕಿಲ್ಲ. ಈಗ ಸ್ಟ್ರೋಕ್ ಆಗಿರೋರಿಗೆ ಎಷ್ಟೋ ಜನಕ್ಕೆ ಸರ್ಜರಿ ಬೇಕಿಲ್ಲ, ಸರ್ಜರಿ ಬೇಕೇ ಇರೋದಿಲ್ಲ. ಅವ್ರನ್ನ ಮೆಡಿಕಲಿ ಸ್ಟೇಬಲ್ ಮಾಡಿ ಅವ್ರನ್ನ ರಿಹ್ಯಾಬಿಲಿಟೇಷನ್ಗೆ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ. ಆದರೆ ಕೆಲವು ಹೆಡ್ ಇಂಜುರಿ ಒಳಗೆ ಹೋಗಿ ಒಳಗಡೆ ಕ್ಲಾಟ್ ಆಗಿದ್ದರೆ, ಸ್ಟ್ರೋಕ್ ಆಗಿ ಒಳಗಡೆ ಮ್ಯಾಸಿವ್ ಕ್ಲಾಟ್ ಆಗಿದ್ದರೆ, ಇನ್ಫಾಕ್ಟ್ ಆಗಿ ಬ್ರೈನ್ ಸ್ವೆಲ್ಲಿಂಗ್ ಬರ್ತಾಯಿದ್ರೆ, ಅಥವಾ ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿ ಅದು ಕಂಪ್ರೆಷನ್ ಆಗಿದ್ದರೆ ಅವರಿಗೆ ಶಸ್ತ್ರಚಿಕಿತ್ಸೆ ಮಾಡಿಬಿಟ್ಟು ಆಮೇಲೆ ರಿಹ್ಯಾಬಿಲಿಟೇಷನ್ಗೆ ಕಳಿಸ್ತಾರೆ. ಇಲ್ಲಿ ಸರ್ಜರಿ ಬೇಕಾಗದೇ ಇರೋ ಕಾಯಿಲೆಗಳಲ್ಲಿ ಅವರಿಗೆ ಮೆಡಿಕಲಿ ಸ್ಟೇಬಲ್ ಆದ ತಕ್ಷಣ ರಿಹ್ಯಾಬಿಲಿಟೇಷನ್ಗೆ ಪೇಷಂಟ್ಸ್ಗಳು ಟ್ರಾನ್ಸ್ಫರ್ ಆಗ್ತಾರೆ. ಅಲ್ಲಿ ಅದು ಸತತವಾಗಿ ಹಂತವಾಗಿ ಅಲ್ಲಿ ಪುನರ್ವಸತಿ ಚಿಕಿತ್ಸೆ ಸಿಗೋದ್ರಿಂದ ಅವರಿಗೆ ಗುಣ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ ಡಾಕ್ಟರ್, ಅಡ್ವಾನ್ಸ್ಡ್ ನ್ಯೂರೋ ರಿಹ್ಯಾಬಿಟೇಷನ್ ಅಂತಂದರೆ ಈ ನಾನು ಕೆಲಸ ಮಾಡ್ತಾ ಇರೋದು ಸಾಕ್ರಾ ವರ್ಲ್ಡ್ ಹಾಸ್ಪಿಟಲ್ ಅಂತ ಹೇಳಿ, ಅಲ್ಲಿ ಸ್ಟೇಟ್ ಆಫ್ ದ ಹಾರ್ಟ್ ದ ರಿಹ್ಯಾಬಿಲಿಟೇಷನ್ ಸೆಟಪ್ಪನ್ನು ಮಾಡಿದ್ದೀವಿ. ಈ ಜಪಾನಲ್ಲಿ ಏನಾಗಿದೆ ಅಂದರೆ ಇವನ್ ದಟ್ 80 ಇಯರ್ಸ್ ಅಥವಾ 100 ಇಯರ್ಸ್ ಎಷ್ಟೋ ಜನ 100 ವರ್ಷದ ಮೇಲೆ ಬದುಕಿರೋರು ಅಲ್ಲಿ ಜಾಗಿಂಗ್ ಮಾಡ್ತಾರೆ. ಅಂಥವ್ರಿಗೆ ಸ್ಟ್ರೋಕ್ ಆದರೆ 80 ವರ್ಷದಲ್ಲಿ ಸ್ಟ್ರೋಕ್ ಆದರೆ ಅವರನ್ನು ರಿಕವರಿ ಮಾಡಿ ಅವರನ್ನು ಮತ್ತೆ ಅರ್ಲಿ ಮಾರ್ನಿಂಗ್ ಜಾಗಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಸ್ತಾರೆ. ಸೊ ಆ ಲೆವೆಲ್ಲಿಗೆ ರಿಹ್ಯಾಬಿಲಿಟೇಷನ್ಗೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಅದು ಜಪಾನ್. ಇದು ಜಾಪನೀಸ್ ಹಾಸ್ಪಿಟಲ್ ಇರೋದ್ರಿಂದ ಈ ಪುನರ್ವಸತಿ ಚಿಕಿತ್ಸಾ ಡಿಪಾರ್ಟ್ಮೆಂಟ್ಗೆ ಅವರು ಜಾಸ್ತಿ ಮಹತ್ವ ಕೊಟ್ಬಿಟ್ಟು ಅಲ್ಲಿ ಹೇಗೆ ಜಪಾನಲ್ಲಿ ನಡೆಯುತ್ತೆ ಅದೇ ಥರನೇ ಇಲ್ಲಿಯೂ ಸಹ ನಡಿಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇದನ್ನು ಅಡ್ವಾನ್ಸ್ಡ್ ರಿಹ್ಯಾಬಿಲಿಟೇಷನ್ ಸೆಟಪ್ ಇದೆ. ಇಲ್ಲಿ ಏನು ಅಂದರೆ ಒಂದು ತಂಡ, ನಾನು ಹೇಳಿದೆ, ಒಂದು ರಿಹ್ಯಾಬಿಲಿಟೇಷನ್ ಮಾಡಿರೋ ಒಬ್ಬರು ಸ್ಪೆಷಲಿಸ್ಟನ್ನು, ಆ ರಿಹ್ಯಾಬಿಲಿಟೇಷನ್ ಮಾಡಿರೋ ಒಂದು ಸೂಪರ್ ಸ್ಪೆಷಲೈಸೇಷನ್ ಮಾಡಿರೋ ಒಬ್ಬರು ಡಾಕ್ಟ್ರನ್ನ ಇಟ್ಬಿಟ್ಟು ಅದಕ್ಕೆ ಬೇಕಾಗಿರೋ ತಂಡ, ನ್ಯೂರೋ ಫಿಸಿಯೋಥೆರಪಿಸ್ಟು, ನ್ಯೂರೋ ನರ್ಸಸ್ಸು, ಒಂದು ತಂಡವನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಒಂದು ಹ್ಯೂಜ್ ಸ್ಪೇಸ್, ಇಡೀ ಎಂಟೈರ್ ಒಂದು ಫ್ಲೋರನ್ನೇ ರಿಹ್ಯಾಬಿಲಿಟೇಷನ್ಗೋಸ್ಕರ ಪ್ರೈವೇಟ್ ಹಾಸ್ಪಿಟಲ್ಲಿ ಕೊಟ್ಟಿದ್ದಾರೆ. ಹಾಗೆಯೇ
ನಮಗೆ ಬೇಕಾಗಿರೋ ಬೇಸಿಕ್ ವ್ಯಾಯಾಮ ಚಿಕಿತ್ಸೆಯಿಂದ ಹಿಡಿದುಬಿಟ್ಟು ಬೇಸಿಕ್ ಸ್ಪೀಚ್ ಲ್ಯಾಂಗ್ವೇಜ್ ಥೆರಪಿಯಿಂದ ಹಿಡಿದು ಬೇಸಿಕ್ ಕ್ಲಿನಿಕಲ್ ಸೈಕಾಲಜಿಯಿಂದ ಹಿಡಿದು ಅಡ್ವಾನ್ಸ್ಡ್ ಯಂತ್ರೋಪಕರಣಗಳನ್ನು ಮತ್ತು ತಂತ್ರಜ್ಞಾನವನ್ನು ಲೈಕ್ ರೋಬೋಟಿಕ್ಸ್ ಹ್ಯಾಂಡ್ ರೋಬೋಟ್ಸ್. ಇಲ್ಲೇನು ಅಂದರೆ ಇವಾಗ ಈ ನಾವು ಕನ್ವೆನ್ಷನಲ್ ನಾರ್ಮಲಿ ಥೆರಪಿ ಕೊಡೋದ್ರಿಂದ ಮತ್ತು ಅಡ್ವಾನ್ಸ್ಡ್ ಥೆರಪಿಯಿಂದ ರೋಬೋಟಿಕ್ಸ್ ಕೊಡೋದ್ರಿಂದ ಅದರ ರಿಸಲ್ಟ್ಸ್ ರಿಕವರಿ ಇನ್ನೂ ಜಾಸ್ತಿ ಇರುತ್ತೆ. ಅದೇ ಥರ ಒಂದು ಅಡ್ವಾನ್ಸ್ಡ್ ರೋಬೋಟಿಕ್ಸ್, ಲೋಯರ್ ಲಿಂಬ್ ರೋಬೋಟಿಕ್ಸ್, ಅದು ನಡಿಲಿಕ್ಕೆ, ನಿಂತ್ಕೊಳ್ಳಿಕ್ಕೆ, ನಡಿಲಿಕ್ಕೆ. ಈಗ ಅಕ್ಯೂಟ್ ಸ್ಟ್ರೋಕ್ ಅಥವಾ ಹೆಡ್ ಇಂಜುರಿ ಆಗಿರೋನಿಗೆ 4 ಜನ ಫಿಸಿಯೋಥೆರಪಿಸ್ಟು ಬೇರೆ ಸ್ಟಾಫೆಲ್ಲ ನಿಲ್ಲಿಸಲಿಕ್ಕೆ ಕಷ್ಟಪಡ್ತೀವಿ. ನಿಲ್ಲಿಸಲಿಕ್ಕೆ ಆಗೋದಿಲ್ಲ. ಹೆಜ್ಜೆ ಹಾಕಲಿಕ್ಕಂತೂ ಇನ್ನೂ, ಆದರೆ ನಿಲ್ಲಿಸಲಿಕ್ಕೆ ಆಗದ ಸ್ಟೇಜಲ್ಲಿ ಅವರಿಗೆ ಈ ರೋಬೋಟ್ ಅನ್ನೋದು ಸುಮಾರು 1 ಕಿಲೋಮೀಟ್ರ್ ವಾಕ್ ಮಾಡಿಸುತ್ತೆ. ಈ ಥರ ನಡೆಸೋದ್ರಿಂದ, ರೋಬೋಟ್ ನಡೆಸೋದ್ರಿಂದ ಅವ್ರ ನರ್ವಸ್ ಸಿಸ್ಟಮು ಬೇಗ ಇಂಪ್ರೂವ್ ಆಗುತ್ತೆ. ಆ ಬ್ರೈನಿಗೂ ಸಹ ಒಂದು ಪ್ರಚೋದನೆ ಕೊಡುತ್ತೆ, ನರ್ವಸ್ ಸಿಸ್ಟಮನ್ನು ಆ್ಯಕ್ಟಿವೇಟ್ ಮಾಡುತ್ತೆ. ಹಾಗಾಗಿ ಬೇಗ ಮೂಮೆಂಟ್ಸ್ ಬರುತ್ತೆ, ಕಾಂಪ್ಲಿಕೇಶನ್ಸ್ ಕಡಿಮೆ ಆಗುತ್ತೆ. ಹಾಗಾಗಿ ಆ ಪೇಷಂಟ್ ನಡಿಲಿಕ್ಕೆ ಆದಷ್ಟು ಬೇಗ ನಡ್ಕೊಂಡು ಮನೆಗೆ ಹೋಗ್ಬೋದು. ಅದೇ ಥರ ವರ್ಚುವಲ್ ರಿಯಾಲಿಟಿ, ಹೈಪರ್ಬೇರಿಕ್ ಆಕ್ಸಿಜನ್ ಥೆರಪಿ ಅಂತ ಹೇಳ್ಬಿಟ್ಟು ಪೇಷಂಟ್ಸ್ಗೆ ಹೆಡ್ ಇಂಜುರಿ ಅಥವಾ ನ್ಯೂರೋ ಡಿಸೀಸಸ್ಗೆ ಒಂದು ಹೈ ಪ್ರೆಷರ್ ಆಕ್ಸಿಜನನ್ನು 100% ಆಕ್ಸಿಜನನ್ನು ಕೊಟ್ಟು ಅದರಿಂದ ಸಹ ಕೆಲವು ಸೆಲ್ಸನ್ನು ರಿಕವರಿ ಮಾಡ್ತಕ್ಕಂಥದ್ದು. ಹಾಗೆ ಬೇರೆ ಬೇರೆ ಸ್ಟಿಮ್ಯುಲೇಟರ್ಸ್ ಇದೆ, ಫಂಕ್ಷನಲ್ ವಾಕರ್ಸ್ ಇದೆ, ಫಂಕ್ಷನಲ್ ಎಲೆಕ್ಟ್ರಿಕಲ್ ಸ್ಟಿಮ್ಯುಲೇಷನ್ ಅಂತ ಹೇಳ್ತೀವಿ, ವರ್ಚುವಲ್ ರಿಯಾಲಿಟಿ ಅಂತ ಹೇಳ್ತೀವಿ. ಇದೇನು ಅಂದರೆ ಅಡ್ವಾನ್ಸ್ಡ್ ಕಂಟ್ರಿಲಿ ಮಾತ್ರ ಇದು ಸಿಗುತ್ತೆ. ಅದೇ ಥರ ಈ ಸಾಕ್ರಾ ವರ್ಲ್ಡ್ ಹಾಸ್ಪಿಟಲ್ ಅವರು ತಂದುಬಿಟ್ಟು ಇದನ್ನು ಸೆಟಪ್ ಮಾಡಿದ್ದಾರೆ. ಹಾಗೆ ರಿಹ್ಯಾಬಿಲಿಟೇಷನ್ ವಾರ್ಡ್ ಕೊಟ್ಟಿದ್ದಾರೆ, ಒಂದು HDU ಅಂತ ಹೇಳಿ ಹೈ ಡಿಪೆಂಡೆಂಟ್ ವಾರ್ಡ್ ಕೊಟ್ಟಿದ್ದಾರೆ. ಇದೆಲ್ಲ ಈ ಫೆಸಿಲಿಟಿ ಕೊಟ್ಟಿರೋದ್ರಿಂದ ಏನಾಗ್ತಾಯಿದೆ ಅಂದರೆ ಪೇಷಂಟ್ಗಳು, ನ್ಯೂರೋ ಪೇಷಂಟ್ಸ್ಗಳು ಅವರು ಚೆನ್ನಾಗಿ ರಿಕವರಿ ಆಗಿಬಿಟ್ಟು ಒಂದು ಸಮಾಜಕ್ಕೆ, ಒಂದು ಕುಟುಂಬಕ್ಕೆ ಸೇರೋದೇ ಅಲ್ಲ, ಸಮಾಜದಲ್ಲಿ ಅವನು ವಾಪಸ್ ತನ್ನ ವಿದ್ಯೆಗೆ ಹೋಗಿ ಈ ಇಂಡಿಪೆಂಡೆಂಟ್ ಕೆಲಸ ಮಾಡಿ ತನ್ನ ಆರ್ಥಿಕವಾಗಿ ಅವನು ಮುಂದೆ ಬರಲಿಕ್ಕೂ ಸಹಾಯ ಆಗ್ತಾಯಿದೆ. ಓಕೆ ಡಾಕ್ಟರ್, ಇನ್ನು ಇಂಡಿಯಾದಲ್ಲಿರುವಂತಹ ಮೊದಲ ರಿಹ್ಯಾಬಿಟೇಷನ್ ಸೆಂಟರ್ ಇದು, ಈ ಐಡಿಯಾ ಬಂದಿರೋದು ಹೇಗೆ? ನಾನು ಆ್ಯಕ್ಚುಲಿ MD ಇನ್ ಈ ರಿಹ್ಯಾಬಿಲಿಟೇಷನ್ ಅನ್ನೋದು ಸಾಮಾನ್ಯವಾಗಿ ಮೆಡಿಕಲ್ ಕಾಲೇಜಲ್ಲಿ ಇತ್ತು ಸುಮಾರು 25 ಇಯರ್ಸ್ ಬ್ಯಾಕ್. ಪ್ರೈವೇಟ್ ಹಾಸ್ಪಿಟಲ್ ಅಂದರೆ ಕೆಲವೇ ಒಂದು ಮೆಡಿಕಲ್ ಕಾಲೇಜಸ್, ಪ್ರೈವೇಟ್ ಮೆಡಿಕಲ್ ಕಾಲೇಜಸಲ್ಲಿ ಅಂದರೆ ಚಾರಿಟಬಲ್ ಹಾಸ್ಪಿಟಲಲ್ಲಿತ್ತು. ನಾನು MD ಮುಗಿಸಿದ ಮೇಲೆ ನಮ್ಮ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಸಾಕ್ರಾ ಏಮ್ಸ್ ಡೆಲ್ಲಿಲಿ ಏನು ಹೇಳಿದರು ಅಂದರೆ, ಯು ಶುಡ್ ಗೋ ಬ್ಯಾಕ್ ಟು ಕರ್ನಾಟಕ. ಅಲ್ಲಿ ಹೋಗ್ಬಿಟ್ಟು ಇದೊಂದು ಕರ್ನಾಟಕದಲ್ಲಿ ಒಂದು ಡಿಪಾರ್ಟ್ಮೆಂಟನ್ನು ಸೆಟಪ್ ಮಾಡಬೇಕು, ಏಕೆಂದರೆ ಕರ್ನಾಟಕದಲ್ಲಿ ರಿಹ್ಯಾಬಿಲಿಟೇಷನ್ ಸೆಟಪ್ ಇಲ್ಲ, ಅದನ್ನು ನೀನು ಸೆಟಪ್ ಮಾಡಬೇಕು ಅಂತ ಹೇಳಿದರು. ಸೊ ಹಾಗಾಗಿ ನಾನು ವಾಪಸ್ ಬಂದು ಮತ್ತೆ ನಿಮ್ಯಾನ್ಸಲ್ಲಿ ಜಾಯ್ನ್ ಆಗಿ ನ್ಯೂರೋ ರಿಹ್ಯಾಬಿಲಿಟೇಷನ್ನ 3 ವರ್ಷ ಮಾಡಿ ಮತ್ತು ಮಣಿಪಾಲದಲ್ಲಿ ಫಸ್ಟ್ ರಿಹ್ಯಾಬಿಲಿಟೇಷನ್ ಡಿಪಾರ್ಟ್ಮೆಂಟನ್ನು ಸ್ಟಾರ್ಟ್ ಮಾಡಿದೆ. ದಟ್ ವಾಸ್ ದ ಫಸ್ಟ್ ಕಾರ್ಪೊರೇಟ್ ಹಾಸ್ಪಿಟಲ್ ಇಡೀ ಇಂಡಿಯಾದಲ್ಲಿ ಸ್ಟಾರ್ಟ್ ಮಾಡಿದ್ದು. ಅದಾದಮೇಲೆ ಲಾಸ್ಟ್ 10 ಇಯರ್ಸಿಂದ ಒಂದು ರಿಹ್ಯಾಬಿಲಿಟೇಷನನ್ನು ನಾನು ಸಾಕ್ರಾ ವರ್ಲ್ಡ್ ಹಾಸ್ಪಿಟಲಲ್ಲಿ ಮಾಡಿ, ಇವಾಗ ಇದು ಒಂದು ಸ್ಟೇಟ್ ಆಫ್ ದ ಹಾರ್ಟ್ ಫೆಸಿಲಿಟಿ, ಯುನೀಕ್ ಒಂದು ಡಿಪಾರ್ಟ್ಮೆಂಟನ್ನು ಮಾಡಬೇಕು. ಇದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಇರಬೇಕು. ಆ ಮಟ್ಟಕ್ಕೆ ನನ್ನ ಒಂದು ಏಮ್ ಇತ್ತು. ಆ ಮಟ್ಟಕ್ಕೆ ಒಂದು ಡಿಪಾರ್ಟ್ಮೆಂಟನ್ನು ಕ್ರಿಯೇಟ್ ಮಾಡಬೇಕು ಅಂತೇಳಿ ಅದು ಆ ಲೆವೆಲಿಗೆ ರೀಚ್ ಆಗಿದೆ. ಹೀಗಾಗಿ ಇವಾಗ ಪ್ರಪಂಚದ ಎಲ್ಲ ಕಡೆಯಿಂದನೂ ಪೇಷಂಟ್ಸ್ಗಳು ರಿಹ್ಯಾಬಿಲಿಟೇಷನ್ಗೋಸ್ಕರ ಬರ್ತಾರೆ. ಅಲ್ಲಿಂದ ICUಯಿಂದ ರಿಕವರಿ ಆಗಿ ಸ್ಟೇಬಲ್ ಆದ ತಕ್ಷಣ ಫ್ಲೈಟಲ್ಲಿ ಅವ್ರನ್ನ ಇಲ್ಲಿಗೆ ಶಿಫ್ಟ್ ಮಾಡಿ, ಅವ್ರನ್ನ ಅಡ್ಮಿಟ್ ಮಾಡಿ, ಅವ್ರಿಗೆ ರಿಹ್ಯಾಬಿಲಿಟೇಷನ್ ಕೊಟ್ಟು ಮತ್ತೆ ಒಂದು 2 ಮಂತ್ 3 ಮಂತ್ಸ್ ಆದಮೇಲೆ ವಾಪಸ್ಸು ಅಮೆರಿಕಾಗೂ ಹೋಗಿದ್ದಾರೆ, ಇಂಗ್ಲೆಂಡ್ಗೂ, ಲಂಡನ್ಗೂ ಹೋಗಿದ್ದಾರೆ, ಆಸ್ಟ್ರೇಲಿಯಾಗೂ ಹೋಗಿದ್ದಾರೆ, ಮಿಡ್ಲ್ ಈಸ್ಟ್ಗೂ ಹೋಗಿದ್ದಾರೆ. ಸೊ ಆಲ್ಮೋಸ್ಟ್ ಎಲ್ಲ ಕಂಟ್ರಿಯಿಂದ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಅಬ್ರಾಡಿಂದ ಬರ್ತಕ್ಕಂಥ ಡಾಕ್ಟ್ರುಗಳು ಹೇಳಿದರು, ಇಂಥ ಫೆಸಿಲಿಟಿ ಇವನ್ ನಾವು ಇಂಗ್ಲೆಂಡಲ್ಲೇ ನಾವು ನೋಡಲಿಲ್ಲ ಅಂತ ಹೇಳಿ. ಹಾಗಾಗಿ ನಂದು ಏಮ್ ಇತ್ತು, ಒಂದು ಬೆಸ್ಟ್ ಡಿಪಾರ್ಟ್ಮೆಂಟನ್ನು ಒಂದು ಎಕ್ಸಾಂಪಲ್ ಆಗಿ ಮಾಡಿ ಇಡೀ ಇಂಡಿಯಾದಲ್ಲಿ ಎಲ್ಲ ಪ್ರೈವೇಟ್ ಹಾಸ್ಪಿಟಲಲ್ಲೂ ಸಹ ಇದನ್ನು ಸ್ಟಾರ್ಟ್ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾನು ವಾಪಸ್ ಕರ್ನಾಟಕಕ್ಕೆ ಬಂದೆ, ಅದನ್ನು ಸೆಟಪ್ ಮಾಡಿದೆ. ಇವಾಗ ಡಿಪಾರ್ಟ್ಮೆಂಟ್ ತುಂಬ ಜನಕ್ಕೆ ಅನುಕೂಲ ಆಗ್ತಾಯಿದೆ. ಸುಮಾರು 1000 ಪೇಷಂಟ್ಸ್ ರಿಕವರಿ ಆಗಿ ವಾಕ್ ಮಾಡ್ಕೊಂಡು ಮನೆಗೆ ಹೋಗ್ತಾರೆ. ಸೊ ಇದಕ್ಕೆ ಎಷ್ಟೋ ಎಕ್ಸಾಂಪಲ್ಸ್ಗಳು ಇದೆ. ರಿಯಲಿ ಗ್ರೇಟ್ ಡಾಕ್ಟರ್. ಇನ್ನು ತಾವು ನೋಡಿರುವಂಥ ಸ್ಪೆಷಲ್ ಕೇಸಸ್ ಬಗ್ಗೆ ಹೇಳೋದಾದರೆ? ಒಂದು ಲಾಸ್ಟ್ ಇದು ಹೋದ ವರ್ಷ ಆಲ್ಮೋಸ್ಟ್ 1 ಇಯರ್ ಬ್ಯಾಕ್ ಅಮೇರಿಕದಲ್ಲಿ ನ್ಯೂಸ್ ಚಾನಲಲ್ಲಿ ಬಂತು, ಅಮೇರಿಕನ್ ನ್ಯೂಸ್ ಚಾನಲಲ್ಲಿ ಬಂತು. ನಮಗೆ ಗೊತ್ತಿರಲಿಲ್ಲ, ನಾವು ಪೇಷಂಟನ್ನು ಇದೇನು ಟ್ರೀಟ್ ಮಾಡಿದ್ವಿ ಅಂತ.
ಅಲ್ಲೇನಾಗುತ್ತೆ ಅಂದರೆ ಒಬ್ಬ ಬೆಳಿಗ್ಗೆ ಬೈಕಲ್ಲಿ ಹೋಗಬೇಕಾದ್ರೆ ಮ್ಯಾಸಿವ್ ಆಕ್ಸಿಡೆಂಟ್ ಆಗುತ್ತೆ, ಹೆಡ್ ಇಂಜುರಿ ಆಗುತ್ತೆ. ಹೆಡ್ ಇಂಜುರಿ ಆದಾಗ ಸುಮಾರು ಒಂದು 2-3 ಡೇಸಲ್ಲಿ ಅವರು ಅಮೇರಿಕದಲ್ಲಿ ಡಿಸಿಷನ್ ತೊಗೊಂಡ್ಬಿಡ್ತಾರೆ, ಇಲ್ಲ ಹೆಡ್ ಇಂಜುರಿ ಸಿವಿಯರ್ ಇದೆ, 1% ಚಾನ್ಸು ಇಲ್ಲ ಅವನು ಬದುಕಲಿಕ್ಕೆ, ಹಾಗಾಗಿ ಈ ಪೇಷಂಟನ್ನು ನೀವು ಸೈನ್ ಮಾಡಿದರೆ ನಾವು ವೆಂಟಿಲೇಟರ್ನ ತೆಗಿತೀವಿ, ನಾವು ಹಾಗೆ ಅವನ್ನ ಬಿಟ್ಬಿಡ್ಬೋದು, ಸೊ ದಟ್ ಹಿ ವಿಲ್ ಡೈ. ಹೀಗೆ ಆಮೇಲೆ ಏನಾಯಿತು, ನಮ್ಮ ಇಂಡಿಯನ್ ಲೇಡಿ ಇರೋದ್ರಿಂದ ಅವರು ಯಾವುದೇ ಒಂದು ಗಂಡನ್ನು ಹಾಕಿರೋ ಒಂದು ವೆಂಟಿಲೇಟರ್ ತೆಗಿಲಿಕ್ಕೆ ಇಷ್ಟ ಇರಲಿಲ್ಲ. ಹಾಗಾಗಿ ಅವರು ಇಲ್ಲ ನೀವು ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡಿ ಅಂತ ಸತತವಾಗಿ 21 ಡೇಸಿಂದ 1 ತಿಂಗಳವರೆಗೂ ಅವರು ಸಿಗ್ನೇಚರ್ ಮಾಡಲಿಕ್ಕೆ, ಕೌನ್ಸಿಲಿಂಗ್ ಮಾಡಿ ಸಿಗ್ನೇಚರ್ ಮಾಡಲಿಕ್ಕೆ ಟ್ರೈ ಮಾಡಿದ್ದಾರೆ. ಆದರೆ ಈ ಲೇಡಿ ಒಪ್ಪಲಿಲ್ಲ. 1 ತಿಂಗಳಾದಮೇಲೆ ಆ ಪೇಷಂಟ್ಗೆ ಸ್ವಲ್ಪ ಉಸಿರಾಡೋಕ್ಕೆ ಸ್ಟಾರ್ಟ್ ಆಯಿತು, ಮೂವ್ಮೆಂಟ್ ಸ್ಟಾರ್ಟ್ ಆಯಿತು. ಆವಾಗ ಅವ್ರು ಹೇಳಿದರು, ಇವಾಗ ಈ ಪೇಷಂಟ್ನ ನೀವು ಇಂಡಿಯಾಗೆ ವಾಪಸ್ ಕರ್ಕೊಂಡೋಗಿ, ಅಷ್ಟು ನೀವು ಅರೇಂಜ್ ಮಾಡ್ಕೊಳ್ಳಿ ಕರ್ಕೊಂಡು ಹೋಗಲಿಕ್ಕೆ ಅಂತ. ಆವಾಗ ಆ ವೈಫ್ ಸುಮಾರು 1 ತಿಂಗಳು ಅದನ್ನು ಅರೇಂಜ್ಮೆಂಟ್ ಎಲ್ಲ ಮಾಡಿ ಇಂಡಿಯಾದಲ್ಲಿ ಒಂದು ಹಾಸ್ಪಿಟ್ಲನ್ನು ನೋಡಿ ಎಲ್ಲಿ ನ್ಯೂರೋ ರಿಹ್ಯಾಬಿಲಿಟೇಷನ್ ಚೆನ್ನಾಗಿದೆ ಅಂತ ನೋಡಿ ಅವರನ್ನು ಒಂದು ಸ್ಪೆಷಲ್ ಫ್ಲೈಟ್ ಮಾಡಿ ಅಲ್ಲಿ ವೆಂಟಿಲೇಟರ್ ವಿತ್ ICU ಎಲ್ಲ ICU ಅರೇಂಜ್ಮೆಂಟ್ ಮಾಡಿಕೊಂಡು 5 ದೇಶಕ್ಕೆ ಹೋಗಿ ಅಲ್ಲಿ ಲ್ಯಾಂಡ್ ಆಗಿ, ಯಾಕೆಂದರೆ ಫ್ಯೂಯಲ್ಗೆ ಪ್ರತಿಯೊಂದು ಕಂಟ್ರಿಲಿ ಫ್ಯೂಯಲ್ಗೋಸ್ಕರ ಎಂಟೈರ್ ತಂಡ ಬಂದುಬಿಟ್ಟು HAL ಏರ್ಪೋರ್ಟಲ್ಲಿ ಹಿಡಿದು ನಮ್ಮ ಸಕ್ರಾ ವರ್ಲ್ಡ್ ಹಾಸ್ಪಿಟಲ್ಲಿಗೆ ನ್ಯೂರೋ ರಿಹ್ಯಾಬಿಲಿಟೇಷನ್ಗೋಸ್ಕರ ಬಂದು ಆ ರಿಹ್ಯಾಬಿಲಿಟೇಷನ್ ಸುಮಾರು ಒಂದು 4-5 ತಿಂಗಳ ಕಾಲ ನಡೆಯುತ್ತೆ. ಅದರಿಂದ ಅವನು ಕೋಮದಿಂದ ಹೊರ ಬರ್ತಾನೆ, ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಊಟ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಆಮೇಲೆ ಅವನಿಗೆ ಪ್ರಜ್ಞೆ ಬರುತ್ತೆ, ಮೆಮೊರಿ ಬರುತ್ತೆ, ಆಮೇಲೆ ಎದ್ಬಿಟ್ಟು ನಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇದು ಯಾಕೆ ಸ್ಟಾರ್ಟ್ ಆಯಿತು, ಏಕಾಯಿತು ಅಂದರೆ ಇದು ಅಡ್ವಾನ್ಸ್ಡ್ ನ್ಯೂರೋ ರಿಹ್ಯಾಬಿಲಿಟೇಷನ್ನ ಸೆಟಪ್ ಇರೋದ್ರಿಂದ ಇದು ಸಾಧ್ಯತೆ ಆಯಿತು. ಅವನು ವಾಪಸ್ ಇವಾಗ ಅದೇ ಕಂಪನಿಗೆ ಹೋಗಿ ಜಾಬ್ ಮಾಡ್ತಾಯಿದ್ದಾನೆ. ಅಲ್ಲಿ ಅಮೇರಿಕದಲ್ಲಿ ಏನು ಹೇಳಿದ್ರು 1% ಚಾನ್ಸ್ ಇಲ್ಲ, ಲೆಸ್ ದೆನ್ 1% ಸರ್ವೈವಲ್ ರೇಟ್ ಇದೆ, ಇವನು ಬದುಕೋದಿಲ್ಲ ಅಂತಂದು ಇವತ್ತು ವಾಪಸ್ಸು ಅದೇ ಕಂಪ್ನಿಗೆ ಹೋಗಿ ಕೆಲಸ ಮಾಡೋ ಮಟ್ಟಕ್ಕೆ ಇಂಪ್ರೂವ್ ಆಗಿರೋದ್ರಿಂದ ಇದು ಬಿಗ್ ಹಿಟ್. ಅಮೇರಿಕದಲ್ಲಿ ಒಂದು ದೊಡ್ಡ TV ಚಾನಲ್ ಬಂದುಬಿಟ್ಟು ಇಡೀ ವರ್ಲ್ಡ್ ವೈಡ್ ಅದು ಇದು ಮಾಡ್ತಾರೆ. ಹಾಗಾಗಿ ಇದನ್ನು ಸಹ ಇದೊಂದು ಸ್ಪೆಷಲ್ ಕೇಸ್ ಅಂತ ಹೇಳಿ ನಾನು ಪರಿಗಣಿಸ್ತೀನಿ. ಥ್ಯಾಂಕ್ ಯು ಡಾಕ್ಟರ್, ಸಾಕಷ್ಟು ಮಾಹಿತಿ ನೀಡಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ಇನ್ನು ವೀಕ್ಷಕರೇ, ಡಾಕ್ಟರನ್ನು ನೇರವಾಗಿ ಭೇಟಿಯಾಗಬೇಕು ಅಂದರೆ ಅಡ್ರೆಸ್ ಪ್ಲೇಟ್ ಇಂತಿದೆ, ನೋಟ್ ಮಾಡ್ಕೊಳ್ಳಿ. ಸಕ್ರಾ ವರ್ಲ್ಡ್ ಹಾಸ್ಪಿಟಲ್, ಔಟರ್ ರಿಂಗ್ ರೋಡ್, ಮಾರತಳ್ಳಿ, ಬೆಳ್ಳಂದೂರು, ಬೆಂಗಳೂರು 560103. ದೂರವಾಣಿ ಸಂಖ್ಯೆ 08049694969. ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.